ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರಧಾನ ಮಂತ್ರಿ ಮಾತೃವಂದನಾ ಸ್ಕೀಮ್ಗೆ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ನಾನು ಕಳೆದ ಒಂದು ತಿಂಗಳ ಹಿಂದೆನೇ ಕೂಡ ವಿಡಿಯೋನ ಮಾಡಿದ್ದೆ. ಈ ವಿಡಿಯೋಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಇಲ್ಲಿ ಸುಮಾರು 1.5 ಲಕ್ಷ ಗಂಟೆ ವ್ಯೂಸ್ ಆಗಿದೆ. ಈ ವಿಡಿಯೋ ಮಾಡಬೇಕಾದಾಗ ನಾನು ಕೆಲವು ಪಾಯಿಂಟ್ಸ್ಗಳನ್ನ ಅಲ್ಲಿ ಮಿಸ್ ಮಾಡಿದ್ದೆ. ಅಂಥ ಪಾಯಿಂಟ್ಸ್ಗಳನ್ನ ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ. ಜೊತೆಗೆ ಈ ವಿಡಿಯೋದಲ್ಲಿ ನೀವು ಕೇವಲ ಮೊಬೈಲಲ್ಲೂ ಕೂಡ ಅಪ್ಲೈ ಮಾಡ್ಬೋದು. ಆ ರೀತಿ ಮೊಬೈಲಲ್ಲೂ ಕೂಡ ಅಪ್ಲೈ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ನೀವು ಇಲ್ಲಿ ತುಂಬ ಜನರಿಗೆ ಡೌಟ್ಸ್ ಇದೆ. 11,000 ಹಣ ಬರಲ್ಲ ಅಂತ ಕಮೆಂಟ್ ಸೆಕ್ಷನಲ್ಲಿ ಆ ವಿಡಿಯೋದಲ್ಲಿ ಕಮೆಂಟ್ ಮಾಡಿದ್ದೀರಾ. 11,000 ಬರಬೇಕು ಅಂದರೆ ಯಾವ ರೀತಿ ಅಪ್ಲೈ ಮಾಡಬೇಕು ಮತ್ತು ಯಾರ್ಯಾರಿಗೆಲ್ಲ 11,000 ರೂಪಾಯಿ ಬರುತ್ತೆ ಅಂತ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ. ಕೊನೆ ತನಕ ನೋಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. ಸ್ನೇಹಿತರೆ, ನಿಮ್ಮ ಫೋನಲ್ಲಿ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿಕೊಂಡು ಅಲ್ಲಿ ಸರ್ಚ್ ಬಾರ್ಗೆ ಹೋಗಿ PMMVY.nic.in ಅಂತ ಟೈಪ್ ಮಾಡಿ. ನಿಮಗೆ ಈ ರೀತಿ ಆಪ್ಷನ್ ಓಪನ್ ಆಗ್ತದೆ. ಅಲ್ಲಿ ಫಸ್ಟ್ ಆಪ್ಷನ್ನೇ ಬಂದಿದೆ, ಪ್ರಧಾನ ಮಂತ್ರಿ ಮಾತೃವಂದನಾ ಅಂತೇಳಿ. ಆ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ಮೇಲ್ಗಡೆನೆ ಸಿಟಿಜನ್ ಲಾಗಿನ್ ಅಂತ ಒಂದು ಆಪ್ಷನ್ ಇದೆ. ನೀವು ಆ ಆಪ್ಷನ್ನ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ನಿಮ್ಮ ಫೋನ್ ನಂಬರ್ನ ಹಾಕಿ ನೀವು ಇಲ್ಲಿ ವೆರಿಫೈ ಮಾಡ್ಕೋಬೇಕಾಗತ್ತೆ. ವೆರಿಫೈ ಅಂತ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ನಿಮ್ಮ ಫೋನ್ ನಂಬರ್ ಆಟೋಮೆಟಿಕ್ ಆಗಿರುತ್ತೆ. ಮೊದಲಿಗೆ ನಿಮ್ಮ ಹೆಸರನ್ನ, ಆಧಾರಲ್ಲಿರುವಂಥ ಹೆಸರನ್ನ ಹಾಕಿ ನಂತರ ನಿಮ್ಮ ಸ್ಟೇಟ್ನ ಚೂಸ್ ಮಾಡ್ಕೊಳ್ಳೋಕೆ ಕೇಳುತ್ತೆ. ಆ ಲಿಸ್ಟಿಂದ ನಿಮ್ಮ ಸ್ಟೇಟ್ ಚೂಸ್ ಮಾಡ್ಕೊಳ್ಳಿ. ನಂತರ ಕೆಳಗೆ ನಿಮ್ಮ ಡಿಸ್ಟ್ರಿಕ್ಟ್ನ ಚೂಸ್ ಮಾಡ್ಕೋಬೇಕು. ನಂತರ ಏರಿಯಾ ಅಂತ ಕೇಳುತ್ತೆ. ನೀವು ರೂರಲ್ಲ ಅರ್ಬನ್ ಅಂತ ಕೇಳುತ್ತೆ. ನೀವು ಗ್ರಾಮೀಣ ಆಗಿತ್ತು ಅಂದರೆ ರೂರಲ್ ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ಬ್ಲಾಕ್ ಅಂತ ಇದೆ. ಇಲ್ಲಿ ಬ್ಲಾಕ್ ಅಂದರೆ ನಿಮ್ಮ ತಾಲೂಕಾಗಿರುತ್ತೆ, ಚೂಸ್ ಮಾಡ್ಕೊಳ್ಳಿ. ನಂತರ ನಿಮ್ಮ ನಿಮ್ಮ ವಿಲೇಜ್ ಲಿಸ್ಟ್ ಶೋ ಆಗುತ್ತೆ. ಅಲ್ಲಿ ವಿಲೇಜ್ ಚೂಸ್ ಮಾಡ್ಕೊಳ್ಳಿ. ತದನಂತರ ನೀವು ಅಪ್ಲಿಕೇಶನ್ ಆಗ್ತಿರೋದು ಸೆಲ್ಫಾ ಅಥವಾ ನಿಮ್ಮ ಕುಟುಂಬಸ್ಥರು ಅಪ್ಲಿಕೇಶನ್ ಫಿಲಪ್ ಮಾಡ್ತಿದ್ದೀರಾ ಅಂತ ಕೇಳುತ್ತೆ. ನೀವು ಸೆಲ್ಫ್ ಆಗಿತ್ತು ಅಂದರೆ ಸ್ವತಃ ಅರ್ಜಿದಾರರ ಅಪ್ಲಿಕೇಶನ್ ತುಂಬ್ತಾ ಇದ್ದೀರಿ ಅಂದರೆ ನೀವು ಸೆಲ್ಫ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಂತರ ಇಲ್ಲಿ ಕ್ರಿಯೇಟಿವ್ ಅಕೌಂಟ್ ಅಂತ ಕೆಳಗಡೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ರಿಯೇಟಿವ್ ಅಕೌಂಟ್ ಅಂತ ಕ್ಲಿಕ್ ಮಾಡಿದ ನಂತರ ನೀವು ಕೊಟ್ಟಿರ್ತಕ್ಕಂಥ ಫೋನಿಗೆ ಒಂದು OTP ಬರುತ್ತೆ. ಆ OTP ನಲ್ಲಿ ಕಾಣ್ತಿರೋ ಬಾಕ್ಸ್ಗೆ ಹಾಕಿ ಅಲ್ಲಿ ಕಾಣ್ತಿರೋ ಕ್ಯಾಪ್ಸನ್ನು ಫಿಲಪ್ ಮಾಡಿ ನೀವು ವ್ಯಾಲಿಡೇಟ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ನೀವು ವ್ಯಾಲಿಡೇಟ್ ಅಂತ ಕ್ಲಿಕ್ ಮಾಡಿದ ನಂತರ ಯುವರ್ ಅಕೌಂಟ್ ಹ್ಯಾಸ್ ಬಿನ್ ಕ್ರಿಯೇಟೆಡ್ ಸಕ್ಸಸ್ಫುಲಿ, ಪ್ಲೀಸ್ ಲಾಗಿನ್ ಅಗೇನ್ ಅಂತ ಬರುತ್ತೆ. ನಂತರ ನಿಮ್ಮ ಫೋನ್ ನಂಬರ್ ಹಾಕಿ ನೀವು ಇಲ್ಲಿ ಮತ್ತೆ ನೀವು ವೆರಿಫೈ ಅಂತ ಮಾಡ್ಕೋಬೇಕು. ತದನಂತರ ಮತ್ತೆ ನಿಮ್ಮ ಫೋನಿಗೆ ಒಂದು OTP ಬರುತ್ತೆ. OTP ನಲ್ಲಿ ಕಾಣ್ತಿರೋ ಬಾಕ್ಸ್ಗೆ ಹಾಕಿ ಮತ್ತೆ ಕೆಳಗಡೆ ಅಲ್ಲಿ ಕಾಣ್ತಿರೋ ಕ್ಯಾಪ್ಸನ್ನು ಫಿಲಪ್ ಮಾಡಿ ನೀವು ಇಲ್ಲಿ ವ್ಯಾಲಿಡೇಟ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ವ್ಯಾಲಿಡೇಟ್ ಅಂತ ಕ್ಲಿಕ್ ಮಾಡಿದ ನಂತರ ಲಾಗಿನ್ ಪೇಜ್ ಈ ರೀತಿ ಓಪನ್ ಆಗ್ತದೆ. ಡ್ಯಾಶ್ಬೋರ್ಡು ಇಲ್ಲಿ ಮಿನಿಸ್ಟ್ರಿ ಆಫ್ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಇಲಾಖೆ ವತಿಯಿಂದ ಅವರ ಡ್ಯಾಶ್ಬೋರ್ಡ್ ಈ ರೀತಿ ಓಪನ್ ಆಗ್ತದೆ. ನೀವು ಅರ್ಜಿ ಹಾಕಬೇಕು ಅಂದರೆ ನೀವು ಇಲ್ಲಿ ಮೇಲ್ಗಡೆ 3 ಡಾಟ್ಸ್ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ್ರೆ ಈ ರೀತಿ ಆಪ್ಷನ್ ಓಪನ್ ಆಗ್ತದೆ. ಇಲ್ಲಿ ನೀವು ಡಾಟಾ ಎಂಟ್ರಿ ಅನ್ನೋ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಬೆನಿಫಿಷರಿ ರಿಜಿಸ್ಟ್ರೇಷನ್ ಅನ್ನೋ ಆಪ್ಷನ್ ಇರುತ್ತೆ. ಅದನ್ನು ಕ್ಲಿಕ್ ಮಾಡಿದ್ರೆ ಈ ರೀತಿ ನಿಮ್ಮ ರಿಜಿಸ್ಟ್ರೇಷನ್ ಪೇಜ್ ಓಪನ್ ಆಗ್ತದೆ. ಇಲ್ಲಿ ಮೇಲ್ಗಡೆ ಪರ್ಸನಲ್ ಪ್ರೊಫೈಲ್ ಅಂತ ಬಂದಿದೆ. ಮೊದಲಿಗೆ ಬೆನಿಫಿಷರಿ ಆ್ಯಂಡ್ ಎಂಪ್ಲಾಯ್ ಆಫ್ ಸೆಂಟ್ರಲ್ ಗೌರ್ಮೆಂಟ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್ ಆರ್ PSU ಅಂತ ಕೇಳುತ್ತೆ. ನೀವು ಗೌರ್ಮೆಂಟ್ ಎಂಪ್ಲಾಯೀಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನೀವು ಅರ್ಜಿ ಹಾಕಲಿಕ್ಕೆ ನಾಟ್ ಎಲಿಜಿಬಲ್ ಅಂತ ತೋರಿಸುತ್ತೆ. ನೀವು ವಿತೌಟ್ ಗೌರ್ಮೆಂಟ್ ಎಂಪ್ಲಾಯ್ ಇತ್ತು ಅಂದರೆ ನೋ ಅಂತ ಸೆಲೆಕ್ಟ್ ಮಾಡಿಕೊಂಡು ಅಪ್ಲೈ ಮಾಡಬೇಕಾಗತ್ತೆ. ಅಂಥವ್ರಿಗೆ ಮಾತ್ರ ಹಣ ಬರುತ್ತೆ. ಸ್ನೇಹಿತರೆ, ನಂತರ ಇಲ್ಲಿ ಕೆಳಗಡೆ ಅಪ್ಲೈಯಿಂಗ್ ಫಾರ್ ಫಸ್ಟ್ ಚೈಲ್ಡ್, ಸೆಕೆಂಡ್ ಗರ್ಲ್ ಚೈಲ್ಡ್ ಅಂತ ಇದೆ ನೋಡಿ. ಮೊದಲನೇ ಮಗು ಯಾವುದಿದ್ರೂ ಹಣ ಬರುತ್ತೆ. ಸಪೋಸು ಹೆಣ್ಣು ಮಗು ಆಗಿರ್ಬೋದು, ಗಂಡು ಮಗು ಆಗಿರ್ಬೋದು. ಫಸ್ಟ್ ಮಗುಗೆ 2 ಮಗುಗೂ ಕೂಡ ಹಣ ಬರುತ್ತೆ. ಇಲ್ಲಿ ಸೆಕೆಂಡ್ ಮಗು ಹೆಣ್ಣು ಮಗು ಆಗಿದ್ರೆ ಮಾತ್ರ ಅವ್ರಿಗೆ ಅಮೌಂಟ್ ಬರುತ್ತೆ. ಇಲ್ಲಿ ಸ್ನೇಹಿತರು ತುಂಬ ಜನ ಕನ್ಫ್ಯೂಷನ್ ಇದೆ. ಒಟ್ಟು 11,000 ಬರುತ್ತಲ್ಲ, ಆ ಅಮೌಂಟ್ ಬಂದು 2 ಮಕ್ಕಳಿಗೆ ಸೇರ್ ಬರ್ತಕ್ಕಂಥ ಅಮೌಂಟು. ಮೊದಲನೇ ಮಗುಗೆ 6,000 ಕೊಡ್ತಾರೆ, ಎರಡನೇ ಮಗುಗೆ 5,000 ಕೊಡ್ತಾರೆ. ಇಲ್ಲಿ ಎರಡನೇ ಮಗು ಹೆಣ್ಣು ಮಗು ಆಗಿತ್ತು ಅಂದರೆ ಇಲ್ಲಿ ಸೆಕೆಂಡ್ ಗರ್ಲ್ ಚೈಲ್ಡ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅಂಥವ್ರಿಗೆ ಮಾತ್ರ 11,000 ಬರುತ್ತೆ. ತದನಂತರ ನೀವು ಇಲ್ಲಿ ಕೆಳಗಡೆ ನಂಬರ್ ಆಫ್ ಲಿವಿಂಗ್ ಚಿಲ್ಡ್ರನ್ ಅಂತ ಕೇಳುತ್ತೆ. ಇಲ್ಲಿ ನೀವು ಫಸ್ಟ್ ಚೈಲ್ಡ್ಗೆ ಅಪ್ಲೈ ಮಾಡ್ತಾ ಇದ್ದೀರಿ ಅಂದರೆ ಮಗು ಇನ್ನೂ ಜನನ ಆಗಿಲ್ಲ ಅಂದರೆ 0 ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಮಗು ಆಲ್ರೆಡಿ ಬರ್ತ್ ಆಗಿದೆ ಅಂದರೆ ನೀವು ಇಲ್ಲಿ 1 ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದೇ ರೀತಿ ನೀವೀಗ ಸೆಕೆಂಡ್ ಗರ್ಲ್ ಚೈಲ್ಡ್ಗೆ ಅಪ್ಲೈ ಮಾಡ್ತಾ ಇದ್ದೀರಿ ಅಂತ ಅಂದರೆ ನೀವು ಆ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡಿದ ನಂತರ ನಂಬರ್ ಆಫ್ ಲಿವಿಂಗ್ ಚೈಲ್ಡ್ ಅಂದರೆ ನಿಮ್ಮ ಬಳಿ ಹುಟ್ಟಿರ್ತಕ್ಕಂಥ ಮಕ್ಕಳುಗಳು 2 ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಂತರ ಕೆಳಗಡೆ ಡಸ್ ದ ಬೆನಿಫಿಷರಿ ಹ್ಯಾವ್ ಆಧಾರ್ ಕಾರ್ಡು, ಬೆನಿಫಿಷರಿ ಹತ್ರ ಆಧಾರ್ ಕಾರ್ಡ್ ಇದೆಯಾ ಅಂತ ಕೇಳುತ್ತೆ. ಕಂಪಲ್ಸರಿ ಆಧಾರ್ ಕಾರ್ಡ್ ಇರಲೇಬೇಕಾಗ್ತದೆ. ಅದರಲ್ಲಿ ನೀವು ಎಸ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಕನ್ಸಲ್ಟ್ ಬಾಕ್ಸ್ನ ಕ್ಲಿಕ್ ಮಾಡಬೇಕು. ಏಕೆಂದರೆ ನಿಮಗೆ ಆಧಾರ್ ಥ್ರೋಟು NPCI ಮುಖಾಂತರ ಅಮೌಂಟ್ ಹಾಕ್ತಿರೋದ್ರಿಂದ ಆಧಾರ್ ಕಾರ್ಡ್ ಕಡ್ಡಾಯವಾಗಿ ಬೇಕೇ ಬೇಕಾಗುತ್ತೆ. ನಂತರ ಸ್ನೇಹಿತರೆ, ಅದನ್ನು ಟಿಕ್ ಮಾಡ್ಕೊಂಡಿದ ನಂತರ ಕೆಳಗಡೆ ಬನ್ನಿ. ಅಲ್ಲಿ ನೇಮ್ ಕೇಳುತ್ತೆ. ನಿಮಗೆ ಯಾಸ್ ಪರ್ ಆಧಾರ್ ಇರೋ ಥರ ಹೆಸರನ್ನ ಟೈಪ್ ಮಾಡಿ ನಂತರ ಕೆಳಗೆ ನಿಮ್ಮ ಆಧಾರ್ ನಂಬರ್ನ ಕೇಳುತ್ತೆ. ಆಧಾರ್ ನಂಬರ್ನ ಹಾಕಿ ಜಸ್ಟ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಆಧಾರ್ ಕರೆಕ್ಟಾಗಿತ್ತು ಅಂದರೆ ಆಧಾರ್ ಇಸ್ ಅಥೆಂಟಿಕೇಟೆಡ್ ಅಂತ ಈ ಥರ ಒಂದು ಪಾಪ ಬರುತ್ತೆ. ಓಕೆ ಅಂತ ಮಾಡಿ ನಂತರ ಕೆಳಗಡೆ ಡೇಟ್ ಆಫ್ ಬರ್ತ್ ಕೇಳುತ್ತೆ. ನೀವು ಈ ಕ್ಯಾಲೆಂಡ್ರಿಂದ ನಿಮ್ಮ ಡೇಟ್ ಆಫ್ ಬರ್ತ್ನ ಚೂಸ್ ಮಾಡ್ಕೋಬೇಕಾಗುತ್ತೆ. ನಂತರ ಕೆಳಗೆ ಏಜು ಆಟೋಮೆಟಿಕ್ಕಾಗಿ ಅದೇ ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ. ತದನಂತರ ಇಲ್ಲಿ ಕ್ಯಾಟಗರಿ ಕೇಳುತ್ತೆ. ನೀವು SC ST ಆಧಾರ್ಸ್ ಅಂತ ಕೇಳುತ್ತೆ. ನೀವು ಒಂದು ವೇಳೆ OBC ಮತ್ತು ಜನರಲ್ ಆಗಿತ್ತು ಅಂದರೆ ನೀವು ಆಧಾರ್ಸ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅಲ್ಲಿ ಕೆಳಗಡೆ ನಿಮ್ಮ ಫೋನ್ ನಂಬರು ಆಟೋಮೆಟಿಕ್ಕಾಗಿ ಲಾಗಿನ್ ಕೊಟ್ಟಿರ್ತೀರಲ್ಲ, ಆ ಫೋನ್ ನಂಬರ್ ಸೆಲೆಕ್ಟ್ ಆಗಿರುತ್ತೆ. ಈ ಫೋನ್ ನಂಬರ್ ಯಾರ್ದು ಅಂತ ಕೇಳುತ್ತೆ. ನಿಮ್ಮದು ಸೆಲ್ಫ್ ಆಗಿರೋ ಸೆಲ್ಫು, ಹಸ್ಬೆಂಡ್ ಫೋನ್ ನಂಬರ್ ಆಗಿರೋ ಹಸ್ಬೆಂಡ್ ಅಂತ ಚೂಸ್ ಮಾಡ್ಕೊಳ್ಳಿ. ನಂತರ ನೀವು ಕೆಳಗಡೆ ಎಲಿಜಿಬಿಲಿಟಿ ಪ್ರೂಫ್ ಅಂತ ಕೇಳುತ್ತೆ. ಇಲ್ಲಿ ಸೆಲೆಕ್ಟ್ ಡಾಕ್ಯುಮೆಂಟ್ಸ್ ಅಂತ ಕೇಳುತ್ತೆ. ಆ ಲಿಸ್ಟ್ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಓಪನ್ ಆಗ್ತದೆ. ಈ ಲಿಸ್ಟಲ್ಲಿ ಇರ್ತಕ್ಕಂಥ ಒಂದು ರೆಕಾರ್ಡ್ನ ಅಪ್ಲೋಡ್ ಮಾಡಬೇಕಾಗ್ತದೆ.
ಇಲ್ಲಿ ನಿಮಗೆ ಆನ್ಯುವಲ್ ಇನ್ಕಮ್ 8 ಲಕ್ಷದ ಒಳಗಿರಬೇಕು, ಮನ್ರೇಗಾ ಜಾಬ್ ಕಾರ್ಡ್ ಇದೆ ಅಂತ ಕೇಳುತ್ತೆ. ಹಾಗೇನೇ ನಿಮ್ಮದು BPL ರೇಷನ್ ಕಾರ್ಡ್ ಇದೆ ಅಂತ ಕೇಳುತ್ತೆ. ಕಂಪಲ್ಸರಿ BPL ರೇಷನ್ ಕಾರ್ಡ್ನ ಚೂಸ್ ಮಾಡ್ಕೊಳ್ಳಿ, ಯಾಕಂದರೆ BPL ರೇಷನ್ ಕಾರ್ಡ್ಗೆ ಪಕ್ಕಾ ಅಮೌಂಟ್ ಬಂದೇ ಬರುತ್ತೆ. ನಂತರ ಕೆಳಗಡೆ ಐಡೆಂಟಿ ನಂಬರ್ ಕೇಳಿದ್ರೆ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಹಾಕಿ, ನಂತರ ಇಲ್ಲಿ ಕೆಳಗಡೆ ಚೂಸ್ ಫೈಲ್ ಮಾಡಿ ನಿಮ್ಮ ರೇಷನ್ ಕಾರ್ಡ್ ಕಾಪಿನ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದು 1 MB ಕೆಳಗಡೆ ಇರೋ ರೀತಿ ನೋಡ್ಕೊಳ್ಳಿ. ಅಪ್ಲೋಡ್ ಮಾಡಿದ ನಂತರ ಮತ್ತೆ ವೆರಿ ಇಂಪಾರ್ಟೆಂಟ್, ಇಲ್ಲಿ ಕೆಳಗಡೆ ಇಂಪಾರ್ಟೆಂಟ್ ಡೀಟೇಲ್ಸ್ ಅಂತ ಇದೆ. ಇಲ್ಲಿ NCP ಕಾರ್ಡ್ ಡೀಟೇಲ್ಸ್ ಹಾಕಿ ಅಂತ ಕೇಳುತ್ತೆ. ಇಲ್ಲಿ MCTS, RCH ID, NCP ಕಾರ್ಡ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಕೇಳುತ್ತೆ. ಸಿಂಪಲ್ ಆಗಿ ಸ್ನೇಹಿತರೆ, ನಿಮ್ಮ ತಾಯಿ ಕಾರ್ಡಲ್ಲಿ ಮೇಲ್ಗಡೆನೇ ಇರುತ್ತೆ ನೋಡ್ಬೋದು. ಇಲ್ಲಿ RCH ID ಅಂತ ಇದೆ ನೋಡಿ, ಆ ID ನಂಬರ್ನೇ MCP ಕಾರ್ಡ್ ನಂಬರ್ ಅಂತ ಹೇಳ್ತಾರೆ. ಆ ನಂಬರ್ ನೀವು ಇಲ್ಲಿ ನಿಮ್ಮ ತಾಯಿ ಕಾರ್ಡಲ್ಲಿ ಇರುವಂತೆ ಆಸ್ ಇಟ್ ಇಸ್ ನೀವು ಅಲ್ಲಿ ಫಿಲಪ್ ಮಾಡಬೇಕಾಗುತ್ತೆ. ನಂತರ ನೀವು ಕೆಳಗಡೆ MCP ಕಾರ್ಡ್ ರಿಜಿಸ್ಟ್ರೇಷನ್ ಡೇಟ್ ಅಂತ ಕೇಳುತ್ತೆ. ನಿಮ್ಮ MCP ಕಾರ್ಡು ಯಾವ ಡೇಟಲ್ಲಿ ರಿಜಿಸ್ಟ್ರೇಷನ್ ಆಗ್ತು ಅಂತ ನಿಮ್ಮ ತಾಯಿ ಕಾರ್ಡಲ್ಲಿ ಸೆಕೆಂಡ್ ಪೇಜಲ್ಲಿ ಕೊಟ್ಟಿರ್ತಾರೆ. ನೀವು ಕೆಳಗಡೆ ಬರಬೇಕು, ಅಲ್ಲಿ ನೋಂದಣಿ ದಿನಾಂಕ ಅಂತ ಕೊಟ್ಟಿರ್ತಾರೆ. ಆ ದಿನಾಂಕನ ನೀವು ಆ ಬಾಕ್ಸ್ಗೆ ಫಿಲಪ್ ಮಾಡಬೇಕಾಗುತ್ತೆ. ನಂತರ ನಿಮಗೆ ಲಾಸ್ಟ್ ಮೆನ್ಸ್ಟ್ರಯಲ್ ಪೀರಿಯಡ್ ಡೇಟ್ LMP ಡೇಟ್ ಅಂತ ಕೇಳ್ತಾರೆ. ಅದು ಕೂಡ ನಿಮ್ಮ ತಾಯಿ ಕಾರ್ಡಲ್ಲಿ ಸೆಕೆಂಡ್ ಪೇಜಲ್ಲೇ ಇರುತ್ತೆ. ನೀವು ಮೇಲ್ಗಡೆಯಲ್ಲಿ ನೋಡ್ತಿರ್ಬೋದು, ನಾನು ಜೂಮ್ ಮಾಡಿ ತೋರಿಸ್ತೀನಿ ನೋಡ್ಬೋದು, LMP ಡೇಟ್ ಅಂತ ಬಂದಿದೆ ನೋಡಿ. ಆ ಡೇಟ್ನ ನೀವು ಆ ಬಾಕ್ಸ್ಗೆ ಫಿಲಪ್ ಮಾಡಬೇಕಾಗುತ್ತೆ. ನಂತರ ಕೆಳಗಡೆ ಆಂಟಿನೆಟಲ್ ಚೆಕಪ್ ಅಂತ ಕೇಳ್ತಾರೆ, ANC ಡೇಟ್ ಅಂತ. ಅದು ಕೂಡ ನಿಮ್ಮ ತಾಯಿ ಕಾರ್ಡಲ್ಲೇ ಇರುತ್ತೆ. ನಿಮಗೆ ಥೈರಾಯ್ಡ್ ಚೆಕಪ್ ಮತ್ತು HIV ಚೆಕಪ್ ಅಂತ ಮಾಡಿರ್ತಾರೆ. ಆ ಡೇಟ್ ಯಾವ ಡೇಟಲ್ಲಿ ಆಗ್ತು ಅಂತ ನೀವು ನಿಮ್ಮ ತಾಯಿ ಕಾರ್ಡಲ್ಲಿ ಮೆನ್ಷನ್ ಆಗಿರೋ ಡೇಟಾ ನೀವು ಆ ಬಾಕ್ಸ್ಗೆ ಫಿಲಪ್ ಮಾಡಬೇಕಾಗುತ್ತೆ. ನಂತರ ನೆಕ್ಸ್ಟ್ ಆಪ್ಷನ್ ಬಂದು ಯಾಸ್ ದ ಚೈಲ್ಡ್ ಬೀನ್ ಬಾರ್ನ್, ಮಗು ಯಾವಾಗ ಜನನವಾಗ್ತು ಅಂತ ಕೇಳ್ತಾರೆ. ನೀವು ಆಕ್ಚುಲ್ ಡೇಟ್ ಆಫ್ ಚೈಲ್ಡ್ ಬರ್ತು ಅನ್ನೋ ಆಪ್ಷನ್ನ ಚೂಸ್ ಮಾಡಿಕೊಂಡು ನಿಮ್ಮ ಮಗು ಹುಟ್ಟಿದ ದಿನಾಂಕನ ಅಲ್ಲಿ ಫಿಲ್ ಮಾಡಬೇಕಾಗತ್ತೆ. ಫಿಲ್ ಮಾಡಿದ ನಂತರ ಕೆಳಗಡೆ ನಂಬರ್ ಆಫ್ ಚಿಲ್ಡ್ರನ್ ಬಾರ್ನ್ ಇನ್ ದಿಸ್ ಪ್ರೆಗ್ನೆನ್ಸಿ, ಈ ಪ್ರೆಗ್ನೆನ್ಸಿಯಲ್ಲಿ ನಿಮಗೆ ಎಷ್ಟು ಮಗು ಜನನ ಆಗ್ತು ಅಂತ ಕೇಳ್ತಾರೆ. ಇಲ್ಲಿ ಒಂದಿದ್ರೆ ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ, ಒಂದು ವೇಳೆ ಟ್ವೀನ್ಸ್ ಆಗಿದ್ರೆ ನೀವು 2 ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಆ ರೀತಿ ನೀವು ಅದನ್ನು ಚೂಸ್ ಮಾಡ್ಕೋಬೇಕು. ನಂತರ ಟೈಪು, ನಿಮಗೆ ಮಗು ಎಲ್ಲಿ ಜನನವಾಗ್ತು, ಗೌರ್ಮೆಂಟ್ ಹಾಸ್ಪಿಟ್ಲ, ಪ್ರೈವೇಟ್ ಹಾಸ್ಪಿಟ್ಲ, ಹೋಮ, ಅಂಗನವಾಡಿ ಕೇಂದ್ರನ ಅಂತ ಕೇಳುತ್ತೆ. ನಾನೀಗ ಗೌರ್ಮೆಂಟ್ ಹಾಸ್ಪಿಟ್ಲ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಂತರ ಹಾಸ್ಪಿಟ್ಲ್ ನೇಮ್ ಅಂತ ಕೇಳುತ್ತೆ. ನೀವು ಹಾಸ್ಪಿಟ್ಲಿಗೆ, ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕೆಲವಕ್ಕೆ ನೇಮ್ ಇರುತ್ತೆ, ಆ ಹೆಸರನ್ನ ನೀವು ಅಲ್ಲಿ ಫಿಲಪ್ ಮಾಡಬೇಕಾಗತ್ತೆ. ನಾನೀಗ ಸಪೋಸು ಗೌರ್ಮೆಂಟ್ ಹಾಸ್ಪಿಟ್ಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಂತರ ಜೆಂಡರ್ ಚೈಲ್ಡ್ ಅಂದರೆ ಹೆಣ್ಮಗುನ ಇಲ್ಲ ಗಂಡು ಮಗುನ ಅಂತ ಕೇಳ್ತಾರೆ. ನಿಮ್ದು ಯಾವುದಿದೆ ಅದು ಚೂಸ್ ಮಾಡ್ಕೊಳ್ಳಿ. 2ನೇ ಮಗು ಆಗಿದ್ರೆ ನೀವು ಇಲ್ಲಿ ಹೆಣ್ಣು ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ, ಫೀಮೇಲ್ ಅಂತ. ಅವೈಲಬಿಲಿಟಿ ಬೆನಿಫಿಟ್ ಅಂಡರ್ JSY ಅಂತ ಕೇಳ್ತಾರೆ. ನಿಮ್ಗೆ ಆಲ್ರೆಡಿ ಹಣ ಬಂದಿದೆಯಾ ಈ ಸ್ಕೀಮಲ್ಲಿ ಅಂತ ನೀವು ಇಲ್ಲಿ ಎಸ್ ಅಂತ ಮಾಡ್ಕೊಂಡ್ರೆ ಎಷ್ಟು ಅಮೌಂಟ್ ಬಂದಿದೆ ಅಂತ ಫಿಲಪ್ ಮಾಡಬೇಕಾಗತ್ತೆ. ನಿಮ್ಗೆ ಯಾವುದೇ ಹಣ ಬಂದಿಲ್ಲ ಅಂದರೆ ನೀವು ಇಲ್ಲಿ ನೋ ಅಂತ ಚೂಸ್ ಮಾಡ್ಕೋಬೇಕಾಗತ್ತೆ. ಇವಾಗ ನಾನು ನೋ ಅಂತ ಚೂಸ್ ಮಾಡಿಕೊಂಡು ಕೆಳಗಡೆ ವ್ಯಾಕ್ಸಿನ್ ರೆಕಾರ್ಡೆಡ್ ಆನ್ NCP ಕಾರ್ಡ್ ಅಂತ, ಮಗು ಹುಟ್ಟಿದಾಗ ಕೆಲವು ಚಿಕಿತ್ಸೆಗಳು ಕೊಡ್ತಾರೆ ಪ್ರತಿ 3 ತಿಂಗಳಿಗೂ ಒಂದ್ಸರಿ. ಆ ಚಿಕಿತ್ಸೆ ಆಗಿದೆ ಅಂತ ಕೇಳ್ತಾರೆ. ಇದನ್ನ ಎಸ್ ಅಂತ ಚೂಸ್ ಮಾಡ್ಕೋಬೇಕು. ನಂತರ ನೀವು ಫಸ್ಟ್ ಸೈಕಲ್ ಆಫ್ ವ್ಯಾಕ್ಸಿನೇಷನ್ ಗಿವನ್, ಮೊದಲನೇ ಬಾರಿ ಮಗುಗೆ ಚಿಕಿತ್ಸೆ ಕೊಟ್ಟ ದಿನಾಂಕ, ಮಗು ಹುಟ್ಟಿದ ತಕ್ಷಣ ಕೆಲವು ಚಿಕಿತ್ಸೆನ ಕೊಟ್ಟಿರ್ತಾರೆ, ತಾಯಿ ಕಡೆಯಲ್ಲಿ ಕೂಡ ಅದನ್ನ ಮೆನ್ಷನ್ ಮಾಡಿ ಬರ್ದಿರ್ತಾರೆ. ಆ ಡೇಟ್ನ ನೀವು ಅಲ್ಲಿ ಚೂಸ್ ಮಾಡಿ ಅಲ್ಲಿಗೆ ಕಾಲಮ್ಗೆ ಹಾಕಬೇಕಾಗತ್ತೆ. ನಂತರ 2ನೇ ಕಾಲಮ್ ಬಂದು 6 ವೀಕು ಅಂದರೆ 6 ವಾರದ ನಂತರ ಒಂದು ಚಿಕಿತ್ಸೆನ ಕೊಡ್ತಾರೆ. ಆ ಡೇಟು ಕೂಡ ಅಲ್ಲಿರುತ್ತೆ. ಹಾಗೆಯೇ 10 ವೀಕು, ಹಾಗೆಯೇ 14th ವೀಕು, ಇಷ್ಟು ಚಿಕಿತ್ಸೆ ಡೀಟೇಲ್ಸ್ ಅಲ್ಲಿ ಫಿಲಪ್ ಮಾಡಿ ನಿಮ್ಮ ತಾಯಿ ಕಡೆಯಲ್ಲಿರೋ ರೀತಿ ಹಾಕಬೇಕಾಗುತ್ತೆ. ನಂತರ ಇಲ್ಲಿ ಪ್ರೆಸೆಂಟ್ ಅಡ್ರೆಸ್ಸು, ಇಲ್ಲಿ ಬಂದು ನಿಮ್ಮ ವಿಲೇಜು, ನಿಮ್ಮ ಪೋಸ್ಟ್ನ ಡೀಟೇಲ್ಸ್ನ ಹಾಕಿ, ನಿಮ್ಮ ಸ್ಟೇಟು, ನಿಮ್ಮ ಡಿಸ್ಟಿಕ್ಕು ಎಲ್ಲ ಸೆಲೆಕ್ಟ್ ಆಗಿರುತ್ತೆ. ತದನಂತರ ಇಲ್ಲಿ ನಿಮ್ಮ ಪಿನ್ ಕೋಡ್ನ ಹಾಕಬೇಕಾಗುತ್ತೆ. ಅಷ್ಟು ಹಾಕಿದ ನಂತರ ಇಲ್ಲಿ ಅಂಗನವಾಡಿ ಕೇಂದ್ರನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೆಲೆಕ್ಟ್ ದ ಫೀಲ್ಡ್ ಫಂಕ್ಷನರಿ ಅಂತ ಬರುತ್ತೆ, ಅದನ್ನು ಚೂಸ್ ಮಾಡಿದ್ರೆ ನಿಮ್ಮ ಅಂಗನವಾಡಿ ಕೇಂದ್ರ ಶೋ ಆಗುತ್ತೆ. ನೀವು ಆ ಲಿಸ್ಟಿಂದ ನಿಮ್ಮ ಅಂಗನವಾಡಿ ಕೇಂದ್ರನ ಚೂಸ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಸಬ್ಮಿಟ್ ಅಂತ ಬಟನ್ ಕಾಣ್ತಿದೆ, ನೀವು ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ರೆ ಸಕ್ಸಸ್ಫುಲ್ಲಾಗಿ ನಿಮ್ಮ ಅರ್ಜಿ ಸಬ್ಮಿಟ್ ಆಗುತ್ತೆ. ಸಬ್ಮಿಟ್ ಆಗಿದ ನಂತರ ನಿಮ್ಮ ಅರ್ಜಿಯು ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ವರ್ಗಾವಣೆ ಆಗುತ್ತೆ. ಇದಾದ 1 or 2 months ಒಳಗೆ ನಿಮ್ಮ ಅಕೌಂಟ್ಗೆ DBT ಮುಖಾಂತರ ಹಣ ಕ್ರೆಡಿಟ್ ಆಗುತ್ತೆ. ಯಾರು ಬೆನಿಫಿಷಿಯರಿ ಇದ್ದೀರಿ ಅವ್ರ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ. ಹಾಗೆಯೇ ನಿಮ್ಮ ಅರ್ಜಿ ಸ್ಟೇಟಸ್ನ ನೀವು ನಿಮ್ಮ ತಾಲೂಕಿನ CDPO ಕಚೇರಿ ಅಂತ ಇರುತ್ತೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಅಂತ, ನೀವು ಅಲ್ಲಿಗೆ ಹೋಗಿ ನಿಮ್ಮ ಅರ್ಜಿ ಸ್ಟೇಟಸ್ನ ಕೂಡ ಚೆಕ್ ಮಾಡ್ಬೋದು. ಇಲ್ಲಿ ನೀವು ಅರ್ಜಿ ಸಲ್ಲಿಕೆ ಆದ ನಂತರ ಇಲ್ಲೂ ಕೂಡ ಡಾಟಾ ಎಂಟ್ರಿ ಅನ್ನೋ ಆಪ್ಷನ್ ಬಂದರೆ ಅಲ್ಲಿ ಟ್ರ್ಯಾಕ್ ಸ್ಟೇಟಸ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ ನಿಮ್ಮ ಅರ್ಜಿ ಸಂಖ್ಯೆನ ಹಾಕಿ, ನಿಮ್ಮ ಆಧಾರ್ ಸಂಖ್ಯೆನ ಹಾಕಿದ್ರೆ ನಿಮ್ಮ ಅರ್ಜಿ ಯಾವ ಹಂತದಲ್ಲಿದೆ ಅಂತ ಇಲ್ಲೂ ಕೂಡ ಸ್ಟೇಟಸ್ನ ಚೆಕ್ ಮಾಡ್ಕೋಬಹುದು. ಸ್ನೇಹಿತರೆ, ಈ ರೀತಿ ಕಂಪ್ಲೀಟ್ ಆದ ಪ್ರೊಸೀಜರ್ ಮುಖಾಂತರ ನಿಮ್ಮ ಮಾತೃವಂದನಾ ಸ್ಕೀಮ್ಗೆ ಅರ್ಜಿನ ಸಲ್ಲಿಸಬಹುದು. ಸ್ನೇಹಿತರೆ, ಇದಾಗಿತ್ತು ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, AJ Tech ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆಲ್ಲರಿಗೂ ಧನ್ಯವಾದಗಳು.